ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜನ್ಮದಿನ ಅಭಿಮಾನಿಗಳಿಂದ ಆಚರಣೆ. ಬೆಂಗಳೂರಿನ ಮಾಗಡಿ ರಸ್ತೆ ಗೋಪಾಲಪುರ ಪುನೀತ್ ರಾಜ್ಕುಮಾರ್ ಸರ್ಕಲ್ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದ ಕಾರ್ಯಕರ್ತರು ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಬಡ ಜನರಿಗೆ ಅನ್ನ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಮೀರ್ ಪಾಷಾ, ಏಜಾಸ್, ಅಸ್ಗರ್ ಪಾಷಾ, ಮೊಹಮ್ಮದ್ ಹಸೀನ್, ಅಹಮದ್ ರಾಮಮೂರ್ತಿ, ಚಿನ್ಮಯ, ಸಲೀಂ, ಶಾರುಖ್ ಮತ್ತು ಉಮರ್ ಉಪಸ್ಥಿತರಿದ್ದರು. ಮುಬಾರಕ್, ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಈ ದಿನ ನಮ್ಮ ನೆಚ್ಚಿನ ನಾಯಕರು ಹಾಗೂ ನಮ್ಮ ಈ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ರವರ ಹುಟ್ಟಿದ ದಿನ. ಮೊದಲನೇದಾಗಿ ನಮ್ಮೆಲ್ಲ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಪರವಾಗಿ, ಅವರ ಮುಖಂಡರ ಪರವಾಗಿ ನಮ್ಮ ಸಾಹೇಬರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಸೃಷ್ಟಿಕರ್ತನು ಆರೋಗ್ಯ ಮತ್ತು ಆಯಸ್ಸು ನೀಡಿ ಅವರಿಗೆ ಸದಾಕಾಲ ನಮ್ಮ ಜೊತೆ ಇದೇ ರೀತಿ ಒಂದು ಒಳ್ಳೆ ಬಾಂಧವ್ಯದಲ್ಲಿ ಇರೋ ರೀತಿ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಅವರ ಹುಟ್ಟಿದ ದಿನದಂದು ನಾವು ಅವರ ಒಂದು ಹುಟ್ಟಿದ ದಿನ ಅಲ್ಲ, ನಮ್ಮ ಹುಟ್ಟಿದ ದಿನದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಇಲ್ಲಿರುವಂಥ ಎಲ್ಲ ಒಂದು ಬಡ ಜನರಿಗೆ ಒಂದು ಹೊತ್ತಿನ ಊಟ ಕೊಡಬೇಕು ಅಂತ ಎಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿ ಸಾಹೇಬರಿಗೆ ಹತ್ರ ಒಂದು ತಿಳಿಸ್ತೀವಿ. ಅದಕ್ಕೆ ಅವರು ಒಂದು ಬರಬೇಕಾಗಿತ್ತು. ಇವತ್ತು ಕ್ಯಾಬಿನೆಟ್ ಇರೋ ಕಾರಣಕ್ಕೆ ಬರೋಕ್ಕಾಗಲಿಲ್ಲ. ಬೆಳಿಗ್ಗೆ ಹೇಳಿದ್ರು ನೀವು ಮಾಡಿ, ನಿಮ್ಮ ಜೊತೆ ನಾನು ಇದ್ದೀನಿ, ನೀವು ಮಾಡ್ತಿದ್ದೀರಾ, ಒಳ್ಳೆ ಕಾರ್ಯ ಅಂತ ಹೇಳಿದ್ದಾರೆ. ಅದೇ ರೀತಿ ಈಗ ಎಲ್ಲ ಜನರಲ್ಲಿ ನಾವು ಏನಂದರೆ ಒಂದು ಸುಮಾರು ಒಂದು 2,000 ಜನರಿಗೆ ಊಟ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ 2,000 ಜನರದ್ರಲ್ಲಿ ಒಂದು 10 ಜನ ತಿಂದು ಅವ್ರಿಗೆ ತಮ್ಮ ಮನಸ್ಸಿನಿಂದ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಆ ಆಶೀರ್ವಾದದಿಂದ ನಮ್ಮ ಸಾಹೇಬರು ಮುಂದಿನ ದಿನಗಳಲ್ಲಿ CM ಆಗಬೇಕು ಅನ್ನೋದೇ ನಮ್ಮೆಲ್ಲರ ಬಯಕೆ. ಅದು ಬಡವರ ಒಂದು ಆಸೆ ಇರಬೇಕು, ಬಡವರ ಒಂದು ಆಶೀರ್ವಾದ ಬೇಕು. ಅದಕ್ಕೋಸ್ಕರ ಬಡವರ ಒಂದು ಆಶೀರ್ವಾದ ಪಡೀಲಿಕ್ಕೆ ಒಂದು ಸರಳವಾದ ರೀತಿ ಅಂದರೆ ಒಂದು ಹೊತ್ತಿನ ಊಟ ಕೊಡೋದು ಅಂತ. ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಎಲ್ಲ ಮುಖಂಡರು, ಈ ಭಾಗದ ಎಲ್ಲ ಮುಖಂಡರು ಸೇರಿ ನಮ್ಮ ಸಾಹೇಬರ ಪರವಾಗಿ ಒಂದು ಅವರಿಗೆ ಒಳ್ಳೆಯದಾಗಲಿ ಅಂತ ಹರಿಸುತ್ತಾ ಅವರಿಗೆಲ್ಲ ಒಂದು ಬಡ ಜನರಿಗೆ ಒಂದು ಹೊತ್ತಿನ ಊಟ ಹಾಕುವಂಥ ಕೆಲಸ ಮಾಡ್ತಿದ್ದೀವಿ. ಈ ಕಾರ್ಯವನ್ನು ಸೃಷ್ಟಿಕರ್ತನು ಒಪ್ಪಿಕೊಂಡು ಈ ಕಾರ್ಯಕ್ಕೆ ಪ್ರತಿಫಲವಾಗಿ ನಮ್ಮ ಸಾಹೇಬರಿಗೆ ಆರೋಗ್ಯ ಮತ್ತು ಆಯಸ್ಸು ನೀಡಲಿ ಅಂತ ನಾನು ಆ ಸೃಷ್ಟಿಕರ್ತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರದು ಹುಟ್ಟಿದಬ್ಬ. ಈ ಹುಟ್ಟಿದಬ್ಬ ನಮಗೆ ಹೆಂಗಿದೆ ಅಂದರೆ ಒಂದು ಹಬ್ಬದ ಥರ ನಮಗೆಲ್ಲ. ನಾವೆಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನಮ್ಮ ಗೋಪಾಲ್ಪುರದಲ್ಲಿ ಒಂದು ಅನ್ನದಾನ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ದೇವರು ನಮ್ಮ ಸಾಹೇಬರಿಗೆ ಒಳ್ಳೇದು ಮಾಡಲಿ ಅಂತ ನಮ್ಮ ಪ್ರಾರ್ಥನೆ. ನಮ್ಮ ಸಾಹೇಬರು CM ಆಗಬೇಕಂತ ನಮ್ಮದು ಗುರಿ. ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮನೆ ಮಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಒಂದು 56ನೇ ಹುಟ್ಟುಹಬ್ಬ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ, ಅವರಿಗೆ ಎಲ್ಲ ಗಾಂಧಿನಗರ ನಿವಾಸಿಗಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಇವತ್ತು ಜನನ ಸಂಪಾದನೆ ಮಾಡೋದು ತುಂಬ ಕಷ್ಟ. ಇವತ್ತು ಎಲ್ಲ ಜಾತಿ ಧರ್ಮದವರು, ಎಲ್ಲ ವರ್ಗದವರು ಸೇರಿ ಇವತ್ತು ಬೆಳಗಿನಿಂದ ಇವತ್ತು ಸಂಜೆವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ವಕವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಭಾಳಷ್ಟು ಕಡೆ ನೋಡಿರ್ಬೋದು, ಬೇರೆ ಬೇರೆ ರೀತಿಯೆಲ್ಲ ಮಾಡ್ತಾರೆ. ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಅರ್ಥಪೂರ್ಣವಾಗಿ ಒಂದು ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಂಪಲು ಕೊಡೋದಿರ್ಬೋದು, ಅಥವಾ ಈ ಬಡ ಜನರಿಗೆ ಅವ್ರಿಗೆ ಉಚಿತವಾಗಿ ಔಷಧಿ ಕೊಡೋದು ಅಥವಾ ಅನ್ನದಾನ ಕೊಡೋದು, ಈ ರೀತಿ ಅಂತ ಭಾಳಷ್ಟು ವಿಷಯಗಳನ್ನ ಇವತ್ತು ಮಾಡ್ಕೊಂಡ್ಬಂದಿದ್ದಾರೆ. ಆಮೇಲೆ ನಮ್ಮ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ಅವ್ರಿಗೂ ಸಹ ಇವತ್ತು ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರಿಗೆ ಊಟ ಕೊಡೋದು. ಆಮೇಲೆ ಕಾಣ್ದವ್ರ ಮಕ್ಕಳಿದ್ದಾರೆ, ಅಂಧ ಮಕ್ಕಳು, ಅವ್ರಿಗೂ ಸಹ ಇವತ್ತು ಊಟನ ಕೊಡೋದು ಮತ್ತು ಅವ್ರ ಜೊತೆ ಕೇಕ್ ಕಟ್ ಮಾಡುವಂಥ ಕೆಲಸಗಳನ್ನ ಭಾಳಷ್ಟು ನಮ್ಮ ಕಾರ್ಯಕರ್ತರುಗಳು, ನಾಯಕರು ಮಾಡ್ಕೊಂಡ್ಬಂದಿದ್ದಾರೆ. ನಿಜವಾಗ್ಲೂ ಸಂತೋಷ ಆಗ್ತದೆ. ಅವರು ಏನು ಇವತ್ತು ಸಂಪಾದನೆ ಮಾಡಿದಾರೋ ಇಲ್ವೋ, ಜನರನ್ನಂತೂ ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಡೆದಂಥ ದಿನ ಒಳ್ಳೆ ಉದಾಹರಣೆ. ಅವ್ರಿಗೆ ದೇವರು ಒಳ್ಳೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಎಲ್ಲ ಗಾಂಧಿನಗರ ನಿವಾಸಿಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.
ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.